ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇಂಟ್ರೊಡಕ್ಷನ್ ಆಮೇಲೆ ಕೊಡ್ತೀನಿ. ಬಟ್ ಫಸ್ಟ್ ಇವಾಗ ಮಮ್ಮಿ ಕೆಲವೊಂದು ಸ್ಟೋರೀಸ್ನ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್, ಆ ಒಂದು ಸ್ಟೋರೀಸು ಕೆಲವೊಂದು ತುಂಬಾ ಹಳೆಯ ಕಾಲದ ನಡೆದಿರೋಂಥ ಒಂದು ಘಟನೆಗಳು. ಅದನ್ನ ಮತ್ತೆ ಮಮ್ಮ ಶೇರ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂತೆ ನೋಡಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ, ಆ ಸ್ಟೋರೀಸ್ಗಿಂತ ನಾವು ಪಾಠ ಏನು ಕಲಿತೀವಲ್ಲ, ತುಂಬಾ ಇಂಪಾರ್ಟೆಂಟ್ ಹಾಗೂ ತುಂಬಾ ಅರ್ಥಪೂರ್ಣವಾದದ್ದು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ನಮ್ಮ ಅಮ್ಮ ಅಲ್ಲ ಒಂದು ಸೂಪರ್ ಸ್ಟೋರಿ ಹೇಳ್ತವ್ರೆ. ಮಮ್ಮಿ ಆ ಸ್ಟೋರಿ ಹೇಳಮ್ಮಿ ಮತ್ತೆ ಪ್ಲೀಸ್. ಇವಾಗ ನೀನು ಹೇಳಿ ಮರದ ಸ್ಟೋರಿ ಹೇಳ್ದಲ್ಲ, ಆ ಸ್ಟೋರಿ ಹೇಳು. ಮರದ್ದು ಅಂದ್ರೆ ನೋಡಿ, ಹಿಂಗೆಲ್ಲ ಅವೆಲ್ಲ ನೋಡಿ ನೋಡ್ ತೋರ್ಸು. ಆ ಕಡೆದ್ ಈ ಕಡೆಗ್ ಬಾಕೊಂಡೈತೆ, ಈ ಕಡೆದ್ ಆ ಕಡೆಗ್ ಬಾಕೊಂಡೈತೆ, ನೆರಳು ಎಷ್ಟೈತೆ. ಹೋಗೋ ಜನಗಳಿಗೆ ಎಷ್ಟು ಚೆನ್ನಾಗ್ ಅನಿಸ್ತೈತಲ್ವಾ. ಒಂದ್ ಊರಲ್ಲಿ ಇಬ್ಬರು ಅಣ್ಣ ತಮ್ಮದಿರಂತೆ. ಅಣ್ಣ ತಮ್ಮದಿರಿಗೆ ತಮ್ಮಂಗೆ ಒಬ್ಬ ಮಗಳು ಮಗ. ಅಣ್ಣಂಗೆ ಮಕ್ಳಿಲ್ಲ. ಇವ್ರೇನ್ ಮಾಡ್ರು, ತಮ್ಮನ ಮಗಳನ್ನ ತಗೊಂಡಾಗ ಸಾಯ್ಕೊಂಡು ಚೆನ್ನಾಗಿ ಚಿಕ್ಕ ಮಗಿನಿಂದ ಚೆನ್ನಾಗಿ ಸಾಕಿ ಸಲುವಿ ಓದಿಸಿ ದೊಡ್ಡವಳು ಮಾಡಿ ಅವಳು ಮದುವೆ ಮಾಡಿ ಕಳ್ಸಿದ್ರು ಗಂಡನ ಮನೆಗೆ. ಕಳಿಸ್ಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ, ಅಯ್ಯೋ ನೋಡಪ್ಪ ಎಷ್ಟು ಚೆನ್ನಾಗಿ ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬಿಸಿಲಾಗಬಾರ್ದು ಅಂತ ಮಗಳಿಗೆ ಎಷ್ಟು ಚೆನ್ನಾಗಿ ನೆರಳು ಬರೋ ಥರ ಮರ ಬೆಳೆಸವ್ರೆ ಅವ್ರ ಅಪ್ಪ ಅಂದ್ರಂತೆ. ಇದನ್ನೆಲ್ಲ ಬೆಳೆಸಿದ್ ನಮ್ ದೊಡ್ಡಪ್ಪ ಅಂದ್ಲಂತೆ. ಹಂಗ ಅಂದ ತಕ್ಷಣ ಮರಗಳೆಲ್ಲ ಸ್ಟ್ರೈಟ್ ಆಗ್ಬಿಟ್ಟು ಅಂತೆ. ಆ ಕಡೆ ಸ್ಟ್ರೈಟ್ ಆಗೋಯ್ತಂತೆ, ಈ ಕಡೆ ಸ್ಟ್ರೈಟ್ ಆಗೋಯ್ತಂತೆ. ಅಷ್ಟು ಸತ್ಯ ಇತ್ತು. ಸತ್ಯವಾಗಿ ಅವ್ರು ಸಾಕಿ ಲಾಸ್ಟ್ಗಳು ದೊಡ್ಡಪ್ಪ ಅಂದ್ಬಿಟ್ಲಲ್ಲ. ನಮ್ಮ ಅಪ್ಪ ಬೆಳೆಸಿದ್ದು ಅಂತ ಅನ್ಲಿಲ್ವಲ್ಲ, ಅವಳು ಬಾಯಲ್ಲಿ ಬರ್ಲಿಲ್ವಲ್ಲ, ದೊಡ್ಡಪ್ಪ ಅಂತ ಹಂಗಾಗಿ ನಂಗೆ ಗೂಸ್ ಬಂಪ್ಸ್ ಬರ್ತಾಯ್ತಮ್ಮಿ. ನಂಗೆ ಯಾವಾಗ ಗೊತ್ತಾಗ ಗೂಸ್ ಬಂಪ್ಸ್ ಅಂತು. ಸೊ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಅರುಣ್ ಅವ್ರು ನನಗೆ ಸ್ಟಾರ್ಟಿಂಗ್ ಇದೊಂದು ಅರ್ಥ ಆಗಿಲ್ಲ, ಲೈಕ್ ಅದ್ರಲ್ಲಿ ಏನಿದೆ ಮಮ್ಮಿ ಅಂತ ಅಂದೆ. ಸೊ ಅರುಣ್ ಅಂದ್ರೆ ನಿನ್ಗೆ ಲಕ್ಷಿತ್ತು ಅಮ್ಮ ಬಲ್ಲಿ ಚಿಕ್ಕಮ್ಮ ಅಂತ ಹೇಳಿದ್ರೆ ಹೆಂಗ್ ಅನ್ಸುತ್ತೆ ಅಂತ ಅಂದ್ರ, ನನಗೊಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಲೈಕ್ ಚಿಕ್ಕಮ್ಮ ಅಂತ ಅನ್ನಂಗಿಲ್ಲ, ಬಿಕಾಸ್ ನನಗೆ ಫುಲ್ ನನ್ನ ಬಟ್ಟೆಯಿಂದ ಬಂದಿಲ್ಲ ಅಷ್ಟೇ ಅನ್ನೋ, ಬಟ್ ಅಷ್ಟು ಇಷ್ಟ ನನಗೆ ಅಂತ. ಸೊ ಇವಾಗ ಸ್ಟೋರಿ ಅರ್ಥ ಆಯ್ತು. ಸೊ ದೊಡ್ಡಪ್ಪಂಗೆ ಆ ಹುಡುಗಿ ಅಪ್ಪ ಅಂತ ಅನ್ಬೋದಿತ್ತು, ಬಟ್ ದೊಡ್ಡಪ್ಪ ಅಂತ ಅಂದ ನಮ್ಮಿದು ಆ ಥರ ಕನೆಕ್ಷನು ಇದು ಒಂದೈತೆ. ಅಕ್ಕ ತಂಗಿಯರಿಗೆ ಒಬ್ಬ ಮಗ, ನೀನ್ ಹೇಳ್ದಲ್ಲ, ನನ್ಗೆ ಅಮ್ಮ ಲಚ್ಚು ಏನು ಚಿಕ್ಕಮ್ಮ ಅಂದ್ರೆ ಹೆಂಗಿರುತ್ತೆ ಅಂತ. ನಿನ್ ಮಗನೇ ಆಗ್ಲಿ 6 ತಿಂಗಳು ಅವಳ ಹೊಟ್ಟೊಳಗೆಂದ ಬಂದಿರ್ತಾನೆ, 6 ತಿಂಗಳು ನಿನ್ನ ಹೊಟ್ಟೊಳಗೆಂದ ಬಂದಿರ್ತಾನೆ. ಅಷ್ಟೇ ಪ್ರೀತಿ ಇರ್ತದೆ ಇವನ್ ಮೇಲೆ. ಲಕ್ಷಿತ್ ಸಿಂಬ ಮೇಲೂ ಅಷ್ಟೇ. ಅವಳಿಗೆ 6 ತಿಂಗಳು ಅವಳ ಹೊಟ್ಟೆಯಲ್ಲಿ ಬಂದಾನೆ, 6 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಬಂದಾನೆ ಅಂತಾನೆ ಅನ್ಕೊಳ್ಳೋದು ನೀವು. ಅಷ್ಟೇ ಪ್ರೀತಿ ಇರ್ತದೆ. ಅಕ್ಕನೇನೆ ಹೇಳ್ತಿದ್ಲು ಮಮ್ಮಿ, ನನಗೆ ಎಷ್ಟು ಸ್ಟ್ರೆಸ್ ಇತ್ತು ಅಂತ ಅಂದ್ರೆ ಲಡ್ಡುನ ನೋಡಿದ ತಕ್ಷಣ ನಂಗೆ ಸ್ಟ್ರೆಸ್ ಕಡಿಮೆ ಆಯ್ತು. ನಾನು ಅವನಿಗೆ ಹಾಲು ಕೊಡ್ಸಿದ್ದೀನಲ್ಲ, ಅಷ್ಟು ಇದಾಯ್ತು ಅಂತ. ಚಿಕ್ಕವ ಅನ್ನೋದು ಯಾವಾಗ್ಲೂ 6 ತಿಂಗಳು ತಂಗಿ ಹೊಟ್ಟೆಲಿ, 6 ತಿಂಗಳು ಅಮ್ಮನ ಹೊಟ್ಟೆಲಿ ಮಕ್ಳುಗಳು ಬೆಳೆಯೋದು ಅಂತ. ಸೊ ನೀವು ಮಲ್ಲೇಶ್ವರಂ ಶಾಪಿಂಗ್ದು ಆ ಸೀನ್ ಕ್ಲಿಪ್ಪಿಂಗ್ಸ್ ಇರೋ ಅದನ್ನ ಸ್ಕಿಪ್ ಬೇಕಾದ್ರೆ ಮಾಡಿ, ಪರವಾಗಿಲ್ಲ, ನಂಗೆ ಅದಕ್ಕೇನೂ ಬೇಜಾರಿಲ್ಲ. ಬಟ್ ಈ ಒಂದು ಮಮ್ಮಿ ಒಂದು ಹೇಳೋ ಸ್ಟೋರೀಸ್ ಮಾತ್ರ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಬಿಕಾಸ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದೆ. ಮೇ ಬಿ ಎಲ್ಲೋ ಒಂದು ಕಡೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅದಕ್ಕೆ ಫುಲ್ ಕಂಪ್ಲೀಟಾಗಿ ನೋಡಿ, ಓಕೆನಾ? ದಳ್ಳಾಳಿ ವ್ಯಾಪಾರ ಮಾಡೋದು ಅನ್ಸುತ್ತೆ, ಗೊತ್ತಿಲ್ಲ. ನನ್ನ ಚಿಕ್ಕ ಹುಡುಗಿ ನಮ್ಮ ಅಮ್ಮರ ಮನೆ ಅಮ್ಮಂಗೆ ಗದ್ದೆ ಕೊಡಿಸ್ತೀವಿ ಅಂತ ಮಾತು ಕೊಟ್ಬಿಟ್ರಂತೆ. ಯಾರ್ದು ಗದ್ದೆ ಕೊಡಿಸ್ತೀವಿ ಅಂತ ಮಾತುಕತೆ ಎಲ್ಲ ಮುಗ್ದೋಗ್ಬಿಡ್ತಂತೆ. ನಮ್ಮ ಅಮ್ಮ ಆ ಖುಷಿಗೆ, ಅಯ್ಯೋ ನಮ್ಗೆ ಗದ್ದೆ ಸಿಗ್ತೈತಲ್ಲ ಅಂತ ಅಂದ್ಬಿಟ್ಟು ಹಾಲನ್ನ ಇಕ್ಬಿಡ್ತಂತೆ ಅವತ್ ನೈಟ್ ಅವ್ರ ಮನೆಗೆ. ಹಿಂಗ್ ಕರ್ಕೊಂಡೋಗಿ ಕೆಂಪ್ಲಕಯ್ಯ ಅಂತ ಅವ್ರ ಹೆಸರು, ನಾನ್ ನೋಡಿದ್ದೆ ಅವ್ರನ್ನ. ಹಾಲನ್ನ ಇಕ್ಬಿಡ್ತಂತೆ ನಮ್ಮ ಅಮ್ಮರ ಮನೆ ಅಮ್ಮ. ಹಾಲನ್ನ ಊಟ ಮಾಡಿ ಬೆಳಗ್ಗೆ ಹೋದ್ರೆ ಆ ಯಪ್ಪ ಗದ್ದೆ ಕೊಡೋಕೆ ರೆಡಿ ಇಲ್ವಂತೆ. ಇಲ್ಲ ನಾವು ಕೊಡಲ್ಲ, ನಾವು ಮಾರಲ್ಲ ಅಂತಾರಂತೆ. ನಾನು ಹಾಲನ್ನ ಉಂಡ್ಬಿಟ್ಟಿದ್ದೀನಲ್ಲ ಅಂತ ಲಚ್ಚು ಅವ್ರ ಗದ್ದೆನೆ ಬಿಟ್ಕೊಡ್ರಂತೆ ಇವ್ರಿಗೆ. ಹೌದಾ? ಯಪ್ಪ, ನಮ್ಗೆ ನಿಜವಾಗ್ಲೂ ಗೂಸ್ ಬಂಪ್ಸೇ ಬರ್ತೈತೆ. ಅವ್ರಗ ಗದ್ದೆನ ಸ್ವಲ್ಪ ಬಿಟ್ಕೊಟ್ರಂತೆ. ನನ್ನ ಹಾಲನ್ನ ಇಕ್ಬಿಟ್ಟವಳೆ ಪಾಪ, ಹಾಲು ಉಂಡ್ಬಿಟ್ಟಿದ್ದೀನಿ ಅವ್ರ ಮನೇಲಿ ನಾನು ಅಂತ. ಹಂಗೆ ಅಷ್ಟೊಂದು ಸತ್ಯ ಐತಿ. ಇವತ್ತು ಅಷ್ಟೇ, ಉಪ್ಪು ತಿಂದವ್ರ ಮನೆಗೆ ಯಾವತ್ತೂ 2 ಬಗಿಬಾರ್ದು ಯಾರೂ ಅಷ್ಟೇ. ಒಳ್ಳೇದಲ್ಲ ಅದು. ಹಾಲು ಕುಡಿದ ಮನೆಗೆ, ಉಪ್ಪು ತಿಂದ ಮನೆಗೆ 2 ಬಗಿಬಾರ್ದು ಯಾವತ್ತೂ. ಅಷ್ಟೊಂದು ಇದಿತ್ತಮ್ಮ ಅವಾಗ ಒಂದು ಮಾತಿಗೆ, ಅಷ್ಟೊಂದು ತೂಕ ಆಯ್ತು. ನೋಡು ಎಷ್ಟು ಬೆಲೆ ಇತ್ತು ಅಂತ ಮಾತಿಗೆ. ಸೊ ಫ್ರೆಂಡ್ಸ್, ನಾವು ಆಚೆ ಹೋಗ್ತಾ ಇದೀವಿ. ಆಚೆ ಎಲ್ಲಿ ಅಂತ ಅಂದ್ರೆ ಅಗ್ಗೇರ್ ಅಕ್ಕ ಮನೆಗೆ ಹೋಗ್ತಾ ಇದೀವಿ. ಅಂಡ್ ಇಲ್ಲಿ ನೋಡ್ಬೋದು ಮಮ್ಮಿ ಹಾಗೂ ಅರುಣರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ನಮ್ಮಮ್ಮ ನನ್ನ ಜೊತೆ ಮಾತಾಡಿದ್ರು ಬಿಡ್ತಾರೆ ಗೊತ್ತಿಲ್ಲ, ಬಟ್ ಅರುಣ್ ಜೊತೆ ಚೆನ್ನಾಗಿ ಸ್ಟೋರಿ ಎಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಿದ್ರ. ಸೊ ತುಂಬಾ ಚೆನ್ನಾಗಿ ಸ್ಟೋರೀಸ್ ಎಲ್ಲ ಹೇಳ್ತಿದ್ರಲ್ಲ, ಅದಕ್ಕೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಸ್ಟೋರಿ ನನ್ಗೆ ಗೊತ್ತಿರ್ಲಿಲ್ಲ ಮಮ್ಮಿ. ಅವನ್ ಸ್ಟೋರಿ ಅವನ್ ಹೇಳಿಲ್ಲ, ಗದ್ದೆ ಬಗ್ಗೆ ಹೇಳಿಲ್ಲ. ಹೌದಾ? ನಮ್ಗೆ ಹೇಳ್ತಿದ್ದಾನೆ ಈ ಸ್ಟೋರಿ. ಅವ್ವ ಹೇಳಿತ್ತು ನನಗೆ.
ಸುಮಾರು ಸಲ ನಿಮ್ಗೂ ಹೇಳಿದೀನಿ ಹಿಂಗಂತೆ ಅಂತ. ಅವಾಗ ನೀನ್ ಚಿಕ್ಕ ಹುಡುಗಿನಾ? ನಾನ್ ಚಿಕ್ಕ ಹುಡುಗಿ, ನನಗೆ ಗೊತ್ತಿಲ್ಲ ಸ್ಟೋರಿ ಹಂಗ ಆಗಿರೋದು. ನಾನ್ ಚಿಕ್ಕ ಹುಡುಗಿದಾಗ ನನ್ಗೆ ಹೇಳೋದು ಮಾಡಿದ್ರಂತೆ. ಮೇಲ್ಗಡೆ ಮನೆ ಅವ್ರ ಅಪ್ಪ ನಮ್ಮ ಅವ್ವರಿಗೆ ನಮ್ ಗದ್ದೆನೆ ಹಾಲಲ್ಲಿ ಊಟ ಮಾಡಿದೆ ಅಂತ ಗದ್ದೆನೆ ಬಿಟ್ಕೊಟ್ಬಿಟ್ರಂತೆ ಅಂತ. ಅಷ್ಟು ಸತ್ಯ ಇತ್ತು ಬಿಡಪ್ಪ ಆ ಕಾಲದಲ್ಲೆಲ್ಲ. ಮರು ಜಾಸ್ತಿ ಅದು ಕೆಲವರೆಲ್ಲ ಗೋವಿನಾಡು, ನಾನು ಅದನ್ನೇ ಹೇಳ್ತಿದ್ದೆ ನಿಂಗೆ ಪುಣ್ಯಕೋಟಿ ಅಂತ. ಚಿಕ್ಕ ಹುಡುಗರಿಂದನೂ ಅವ್ರನ್ನು ನಾನು ಇವ್ರಿಗೆ ಬಾಂಬೆಲೆಲ್ಲ ಈ ಗೋವಿನಾಡುನೇ ನಾನು ಹೇಳ್ಕೊಡ್ತಿದ್ದೆ ಇವ್ರಿಗೆ. ಪುಣ್ಯಕೋಟಿನೇ ಹೇಳ್ಕೊಡ್ತಿದ್ದು. ಆ ಸ್ಟೋರಿನೇ ಇವ್ರಿಗೆ ಜಾಸ್ತಿ ಹೇಳ್ತಿದ್ದೆ ನಾನು. ತಾಯಿ ತಂದೆ ಸತ್ಯವಾಗಿ ನಡ್ಕೋಬೇಕು, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡ್ಬಾರ್ದು. ಲಕ್ಷಿತ ಎಷ್ಟು ನೋಡೋಣ ಇದು ಪುಣ್ಯಕೋಟಿ. ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ಜಾನಿ ಹೆಸಪಾಪ ಹೇಳ್ಕೊಡ್ತಿರೋ ಬಿಡ್ತಿರೋ, ಪುಣ್ಯಕೋಟಿ ಮಾತ್ರ ಫಸ್ಟ್ ಹೇಳ್ಕೊಡಿ. ಕರೆಕ್ಟ್. ನನ್ ಮಾತು ಕೊಟ್ಟೆ ಅಂತ ತಾನೇ ಸತ್ಯಕ್ಕೆ ಬಂದ್ಬಿಟ್ಟಿದ್ದೀನಿ. ಸತ್ಯಕ್ಕೆ ಬೆಲೆ ಬೇಕು. ಅದು ಕೊರೋನಾ ಟೈಮಲ್ಲಿ ಹಂಗೆ ನಾವು ಜಾಸ್ತಿ ನೋಡ್ತಾ ಇದ್ವಿ. ಅದು ಇನ್ನೊಂದು ಸ್ಟೋರಿ ಇತ್ತಲ್ಲ ನಮಗೆ, ಅದು ಹೇಳಿ ಇವಾಗ. ಹಿಂದಿನ ಕಾಲದಲ್ಲಿ ಅವಾಗೆಲ್ಲ ಸತ್ವಂತರ ಇರ್ತಿತ್ತು. ಸತ್ವಂತರ ಅವರೇ ಇಲ್ಲ ಅಂತ ಹೇಳಲ್ಲ. ಒನ್ಕೆನಲ್ಲಿ ಭತ್ತ ಕೊಟ್ಟಾರಲ್ಲ, ಭತ್ತ ಕೊಡ್ಬೇಕಾದ್ರೆ ಆಕಾಶ ಒನ್ಕೆಗೆ ಟಚ್ ಆಗದಂತೆ. ಅಷ್ಟು ಕೆಳಗಡೆ ಇತ್ತಂತೆ ಆಕಾಶ. ಅತ್ತೆ ಮನೆ ಸೊಸೆ ಪಾಪ ಸಾಕಾಗಳು ಕೆಲಸ ಮಾಡಿ ಅದಕ್ಕೆ ಭತ್ತ ಕೊಡ್ಬೇಕು. ಆಮೇಲೆ ಭತ್ತ ಕೊಡ್ಬೇಕಾದ್ರೆ ಆಕಾಶ ತಗ್ಲಿದಕ್ಕೆ ನೀರ್ ಬಂದ್ಬಿಡದಂತೆ. ಅವಾಗ ಅಯ್ಯೋ ಹಾಳಾದ ಮೇಕಾರ ಹೋಗ್ಬಾರ್ದಾ, ಯಾಕೆ ಹಿಂಗೆ ಟಚ್ ಆಗಿ ನೀರ್ ಬಂದು ನೀರ್ ಸುರಿತದಲ್ಲಪ್ಪ. ನೀರಂದ್ರೆ ಮಳೆ ನೀರು ಹಂಗ್ ಸುರಿತಾ ಇತ್ತಲ್ಲ, ಭತ್ತದೊಳಗೆ ಅಕ್ಕಿ ಒಳಗೆಲ್ಲ ಬಿದ್ದೋಗ್ಬಿಡ್ತಾರೆ. ಹಾಳಾದ ಮೇಕ್ ಹೋಗ್ಬಾರ್ದಾ ಅಂತ ಅನ್ಲಂತ ಅಷ್ಟೇ. ಸೀದಾ ಮೇಕೊಂಡು ಹೋಗ್ಬಿಡ್ತಂತೆ ಆಕಾಶ. ಹಂಗೆ ಅದೊಂದು ಗಾದೆ. ಆಮೇಲೆ ಇನ್ನೊಂದು ಹಸು, ಅತ್ತೆ ಮನೆ ಸೊಸೆ ಅವ್ರ ಅತ್ತೆ ಸಂತೆಗೆ ಹೋಗಿದ್ರಂತೆ. ಹಸಿಗೆ ನೀರ್ ಕುಡ್ಸು, ಹುಲ್ಲು ಹಾಕು ಅಂತ ಹೇಳ್ಬಿಟ್ಟು ಹೋದ್ರಂತೆ. ಆಮೇಲೆ ಇವಳು ಕೆಲಸ ಮಾಡ್ಕೊಂಡು ಮರ್ತೋದ್ಲು ಸೊಸೆ. ಬೇಗ ಹಾಕ್ಲಿಲ್ಲ, ಲೇಟಾಗಿ ಹಾಕಿರ್ಬೋದು. ಅತ್ತೆ ಬಂದು ಏನೋ ಹೋಗಿ ಹೇಳೋ ಕೊಟ್ಟಿಗೆಗೆ ಅದು ನೀರ್ ಹಾಕಿ ಅದು ನೀರ್ ಕುಡ್ಸಿಲ್ಲ ಅಂತ ಏನೋ ಹೇಳ್ತಂತೆ. ಅವಾಗ ಮಾತು ಬರವಂತೆ ದನಗಳಿಗೆಲ್ಲ. ಹಂಗಾದಾಗ ಹೇಳ್ದೇಟಿಗೆ ಈ ಅಮ್ಮ ಬಂದು ಬೈದ್ಲು, ಹಿಂಗ್ ಮಾಡ್ತೀಯಲ್ಲ ನೀನು, ನೀರ್ ಕುಡ್ಸಿಲ್ಲ ಅಂತ. ಅತ್ತೆ ಬೈದ್ಲು ಸೊಸೆನ. ನಿನ್ಗೇನೋ ಬೈದ್ಬಿಟ್ಟು ನಿನಗೆ ಮಾತು ಬರ್ದಲ್ಲ ಇದ್ರೆ ಕರೆಕ್ಟ್ ಆಗಿರೋದು, ಮಾತು ಬರೋದಕ್ಕೆ ಹಿಂಗೆ ಹೇಳಿದ್ದು ಅಂತ ಏನೋ ಶಾಪ್ ಹಾಕ್ಬಿಟ್ಲಂತೆ. ಅವಾಗ್ಲಿಂದ ಹಸುಗಳಿಗೆಲ್ಲ ಮಾತು ಬರೋದು ಅಂತ ಹೋಗ್ಬಿಡುತ್ತಂತೆ. ಅದು ಕೊನೆದಾಗಿ ಅಮ್ಮ ಅಂತಾನೆ ಅಂದಿದ್ದು ಅಂತ. ಅದಕ್ಕೆ ಬರೀ ಅಂಬ ಅನ್ನೋದಷ್ಟೇ, ಮಾತೇ ಬರ್ದಂಗೆ ಆಗೋಯ್ತಂತೆ. ಅವಾಗೆಲ್ಲ ಸತ್ಯವಂತರಿದ್ರು. ಅವಾಗಿನ ಮಾತೇ ಅಲ್ವಾ ಮಮ್ಮಿ? ಏನೇ ಪ್ರಾಣ ಹೋದ್ರು ಮಾತೆ. ಓಕೆ, ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಸೊ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಫಸ್ಟ್ ನಾನು ಹೇಳ್ತೀನಿ, ತುಂಬ ಜನ ಅನ್ಕೋತಿರ್ಬೋದು ಇವಾಗ ತಾನೇ ಅತ್ತೆ ಮನೆಗೆ ಹೋಗಿ, ಬಟ್ ಇಷ್ಟು ಬೇಗ ಅಮ್ಮ ಮನೆಯಿಂದ ವ್ಲಾಗ್ ಮಾಡ್ತಾಳ ಅಂತ. ಸೊ ಅತ್ತೆ ಮನೆಗೆ ಹೋಗಿ ನಾನು ತುಂಬ ದಿವಸ ಆಗಿದ್ದು, ಬಟ್ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಕೆಲವೊಂದು ವ್ಲಾಗ್ಸ್ ಮಾತ್ರ ಹಾಕಿದೆ, ಅದು ನೀವು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ಸೊ ಬನ್ನಿ, ತುಂಬ ಟೈಮ್ ಆದಮೇಲೆ ನಾವು 3 ಜನ ಅಕ್ಕ ತಂಗಿರು ನಮ್ಮ ಅಮ್ಮ ಎಲ್ಲರೂ ಸೇರ್ಕೊಂಡಿದ್ದೀವಿ. ಲೈಕ್ ನಾವೆಲ್ಲರೂ ಮಮ್ಮಿ ಮನೆಗೆ ಬಂದಿದ್ದೀವಿ. ಸೊ ಎಲ್ರಿಗೂ ಯಾವ ಥರ ಫೀಲ್ ಆಗ್ತಿದೆ ಫಸ್ಟ್ ನೋಡೋಣ. ಫಸ್ಟ್ ಲುಕ್ ಅಟ್ ದಿಸ್ ಬ್ಯೂಟಿ. ಹಾಯ್ ಮಮ್ಮಿ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಫಸ್ಟ್ ಇದೇನಿದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಪ್ರಯಾಣ? ಊರಿಗೆ ಹೋಗ್ತಾ ಇದ್ದೀವಿ, ಮದುವೆಗೆ. ಹೌದಾ? ಸೊ ಹೆಂಗನ್ಸ್ತಾ ಇದೆ? 3 ಜನ ಹೆಣ್ಮಕ್ಳು ಇವಾಗ ಮನೇಲಿದ್ದಾರೆ. ಮನೆ ತುಂಬ್ದಂಗ ಆಗೋಯ್ತು ಅಲ್ವಾ? ನಮಗಂತೂ ನಿನ್ನೆ ಅಂತೂ ಸಿಕ್ಕಾಪಡೆ ಖುಷಿ ಆಯ್ತಲ್ವಾ? ಮನೆಯೆಲ್ಲ ಫುಲ್ಲು ಖಾಲಿ 15 ದಿವಸದಿಂದ. ಒಂಥರ ನಮ್ಮ ಮನೆ ತುಂಬಿ ತುಳ್ಕಾಡ್ತಾ ಐತೆ. ನಂಗೆ ಡಬಲ್ ಖುಷಿ. ಗೆಸ್ ಮಾಡಿ ಏನು ಅಂತ. ಗೆಸ್ ಮಾಡಿ ಏನು ಅಂತ ಗೆಸ್ ಮಾಡಿ. ನಿಮ್ಗೆ ಅಷ್ಟು ಬೇಗನೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂಡ್ ನೋಡಿ, ನಮ್ ಲಡ್ಡು ಅವನೇ ಅವ್ನ್ ಮೇಕಪ್ ಮಾಡ್ಕೊಂಡ್ಬಿಟ್ಟವನು. ಹೆಂಗ್ ಅನ್ಸ್ತೈತೆ? ಈ ಟಿಂಕ ಏನು ಅನ್ಕೊಂಡಿದ್ಯಲ್ಲೋ, ನನ್ ಬಟ್ಟೆ ನೀನು. ನಂದು ಹೆಂಗ್ ಅನ್ಸ್ತೈತೆ ನಾವೆಲ್ಲರೂ ಬಂದಿದೀವಿ ಅಂತ? ಯಾರಿದ್ರು? ನಾನು, ಅದು ನೀನು ಅಕ್ಕ ಕೌಂಟೆಡ್ ಇದ್ದಾನೆ. ಏನಮ್ಮ, ನನಗೆ ನನ್ ಜಿಂಗ, ನನ್ ಲಕ್ಷಿ, ನನ್ ಲಡ್ಡು ನೋಡಿದ್ರೆ ಸಾಕು. ಅಂಡ್ ಫ್ರೆಂಡ್ಸ್, ಹಂಗೆ ತುಂಬಾ ಜನ ಕೇಳಿದೀರಾ ಇದು ಯಾಕೆ ಇದು ಮುರಿದೋಗಿದ್ಯಲ್ಲ ಅಂತ. ಸೊ ಅದು ಏನ್ ಗೊತ್ತಾ, ಎಲ್ಲ ಇದ್ರ ಮೇಲೆ ವೇಟ್ ಹಾಕಿ ಅದು ಹಂಗಾಗಿದೆ. 3 ಸತಿ ಜೋಡಿಸಿದೀನಿ, ಮತ್ತೆ ಹಂಗೆ ಆಗಿದೆ. ಫಿಟ್ಟಿಂಗ್ ಆಗ್ಬೇಕು, ಆಮೇಲೆ ಮಾಡೋಣ ಅಂತ ಫ್ರೆಂಡ್ಸ್. ಅಂಡ್ ನಮ್ಮ ಲಡ್ಡು ಮಣಿನ ನೋಡಿ
ಲಡ್ಡು ಮನೆಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಮಾಡಬೇಕು. ಲಡ್ಡು ಮನೆಯ ಚಡ್ಡಿನೂ ಹಾಕಿಲ್ಲ, ಅದಕ್ಕೆ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು? ನಾವು ಹೋಗ್ತಿರೋದು ಲಚ್ಚು ನಮ್ಗೆ ಟ್ರೀಟ್ ಕೊಡು. ಬಂದ್ಬಿಡು ಅಕ್ಕ, ಇಲ್ಲಿ ನೋಡಿ ಶಾಪಿಂಗ್ ಮಾಡಿಸ್ತಾ ಇದ್ದಾಳೆ. ನಮ್ಮ ಮನೇಲಿ ಎಲ್ಲರಿಗಿಂತ ರಿಚ್ ಬಂದು ನಮ್ಮ ಅಕ್ಕ. ಅವ್ರ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಚ್ಚು ಎಲ್ಲ ನೋಡಿ ಹೊಸ ಟೀ ಶರ್ಟ್ ಹಾಕೊಂಡಿದ್ದಾಳೆ. ಹೊಸ ಟೀ ಶರ್ಟ್ ಅಷ್ಟೇ, ಏನು ಹೊಸ ಟೀ ಶರ್ಟ್, ಅದು ನಾರ್ಮಲ್ ಒಂದು ಟೀ ಶರ್ಟ್ ಅಷ್ಟೇ. ಸರಿ, ಹೆಂಗ್ ಅನ್ಸ್ತಾ ಇದೆ? ಅದು ಏನ್ ಗೊತ್ತಾ, ನಾನು ಈ ಟೀ ಶರ್ಟ್ ನ ಅಂದ್ರೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ಸ್ ಬರ್ತಾ ಇರ್ತಲ್ಲ, ನಿಯೋ ಬರ್ಡ್, ನ್ಯಾರೋ ಬರ್ಡ್, NOBERO, ನೋಬಿರೋ, NOBERO. ಅದೇನು ಅಂತ ಬ್ರ್ಯಾಂಡ್ ಗೊತ್ತೆ? NOBERO ಏನೋ ಒಂದು ಬ್ರ್ಯಾಂಡ್ ಆಯ್ತಾ. ಅದ್ರಲ್ಲಿ 999 ಗೆ ಬೈ 3 ಟೀ ಶರ್ಟ್ಸ್ ಅಂತ ಇತ್ತು. ಅದ್ರಲ್ಲಿ ಬೈ 3 ಟೀ ಶರ್ಟ್ಸ್ ಫಾರ್ 999 rupees. ಬೈ 3 ಟೀ ಶರ್ಟ್ ಫಾರ್ 999 rupees ಅಂತ ಇತ್ತು ಆಯ್ತಾ. ಸೊ ಅದ್ರಲ್ಲಿ ನಾನು 3 ಟೀ ಶರ್ಟ್ ಬುಕ್ ಮಾಡಿದೆ. ನಾನು ಆಕ್ಚುಲಿ ನನಗೋಸ್ಕರ ಅಂತ ಬುಕ್ ಮಾಡಿದ್ದು. ನನ್ನ ಹತ್ರ ಈ ಕಲರ್ಸ್ ಎಲ್ಲ ಟೀ ಶರ್ಟ್ಸ್ ಹೊರಗಡೆ ಹಾಕೊಂಡು ಹೋಗೋಕೆ ಇರಲಿಲ್ಲ ಅಂತ ಅದೇನು ಮಾಡ್ಬಿಟ್ಟಿದ್ದೀನಿ, ನಾನು ಮೆನ್ಸ್ ಟೀ ಶರ್ಟ್ ಬುಕ್ ಮಾಡ್ಬಿಟ್ಟಿದ್ದೀನಿ ಮೀಡಿಯಂ ಸೈಜಲ್ಲಿ. ಸೊ ಅದೆಲ್ಲ ಇವಾಗ ನನ್ನ ಹಸ್ಬೆಂಡ್ ಅಂದರೆ ಪುನೀತ್ ಕೊಟ್ಬಿಟ್ಟಿದ್ದೀನಿ. ಇದೊಂದು ಮಾತ್ರ ಎಸ್ ಸೈಜಲ್ಲಿ ಬುಕ್ ಮಾಡಿದ್ದೆ. ಅಕ್ಕ, ಇವಾಗ ಗಂಡಸರು ಹಾಕೊಳ್ಳೋದು ಏನು ಗೊತ್ತಾಗಲ್ಲ ಕಣೆ. ಅದು ಅಂದ್ರೆ ಮೆನ್ಸ್ ಮೀಡಿಯಂ ಸೈಜ್ ಮತ್ತೆ ವುಮೆನ್ ಮೀಡಿಯಂ ಸೈಜ್ ಡಿಫ್ರೆನ್ಸ್ ಇದೆ ಅಲ್ವಾ. ನಾನು ಬೇಕಾ? ಇಟ್ಕೊಳ್ಳಿ ಮಗ, ನಾನು ಬೇಕಂತೆ. ಹಿಡ್ಕೊ ನಿಮಿಷ, ಹಂಗಿರಿ ಫಸ್ಟ್ ಕ್ಯಾಮ್ರಾ ಹಿಡ್ಕೊ. ಇವಾಗ ಮಾತಾಡು. ಓಕೆ, ಸೊ ಈ ರೀತಿಯಾಗಿ ಮಾಡಿದ್ದೀನಿ. ಬಟ್ ಇದೊಂದು ಎಸ್ ಸೈಜಲ್ಲಿ ಮಾಡಿದೆ. ಸೊ ಇದೊಂದು ಫಿಟ್ ಆಗ್ತಾ ಇದೆ, ಅದೆರಡು ತುಂಬಾ ಲೂಸ್ ಆಗ್ತಾ ಇದೆ. ಆ್ಯಂಡ್ ಇವಾಗ ಹಿಂಗೆ ಅನಿಸ್ತಾ ಇದೆ, ನಾವೆಲ್ಲರೂ ಇವಾಗ ತುಂಬ ಟೈಮ್ ಆದಮೇಲೆ ಖುಷಿ ಆಗ್ತಾ ಇದೆ. ಎಷ್ಟು ನಾನು 15 ದಿವಸ ಆಗಿದ್ದು ನಮ್ಮ ಮನೆಗೆ ಬಂದ್ಬಿಟ್ಟು ಅಲ್ಲಿಂದ ಕಾರ್ ಇಳಿದು ಬರ್ತಾ ಇದ್ರೆ ನಂಗೆ ಏನೋ ಒಂಥರ ಡಿಫ್ರೆಂಟ್ ಫೀಲು. ಒಂಥರ ಚೆನ್ನಾಗಿತ್ತು ಆ ಫೀಲು. ಏನೋ ಎಷ್ಟೋ ವರ್ಷ ನಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮಲ್ಲೇಶ್ವರಂ ಹೋಗ್ತಾ ಇದೀವಿ. ಸೊ ಮಲ್ಲೇಶ್ವರಂ ಏನು ಬಂದ್ರೆ ಶಾಪಿಂಗ್ ಮಾಡಕ್ಕೆ ಫಸ್ಟ್ ಟೈಮ್ ಮಲ್ಲೇಶ್ವರಂ ಶಾಪಿಂಗ್ ಅಂತ ಹೋಗ್ತಿರೋದು. ಹೌದು, ಫಸ್ಟ್ ಟೈಮ್ ಲಿಟರಲಿ ನಾವು ಅಕ್ಕ ತಂಗಿರು ಮಲ್ಲೇಶ್ವರಂ ಶಾಪಿಂಗ್ ಅಂತ ಹೋಗೇ ಇಲ್ಲ. ಯಾವ್ದು ಹೋಗಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಆಲ್ರೆಡಿ ಅದು ನಮ್ಮ ಪಿಳ್ಳೆಗಳನ್ನ ಕರ್ಕೊಂಡು ಹೋಗ್ತಾ ಇರೋದು. ಅದೇ ಲಕ್ಷ್ಮಿನ ಬಿಟ್ಟು ಹೋಗ್ತಾ ಇದ್ದೀವಿ ಬಿಕಾಸ್ ಅವ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವರಿಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ಇವರಿಬ್ರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಅಲ್ಲಿಗೆ ಹೋಗೋಣ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೆ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಏನು ಇಷ್ಟ ಅದೇ ಮಾಡಬೇಕು, ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬನ್ನಿ ಇವಾಗ ಹೋಗಿ ಬರೋಣ. ಆ್ಯಂಡ್ ಇದು ಬಂದು ಲವ್ ಲ್ಯಾಬ್ ಡೈಪರ್ ಬ್ಯಾಗು. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಏನು ಅಂತ. ಸೊ ತುಂಬ ಟೈಮ್ ಆದಮೇಲೆ ಶಾಪಿಂಗ್ಗೆ ಅಂತ ಹೋಗ್ತಿರೋದು. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಎಕ್ಸೈಟೆಡ್ ಕೂಡ ಇದ್ದೀನಿ. ಐ ಜಸ್ಟ್ ಹೋಪ್ ಮಳೆ ಬರಬಾರ್ದು ಅಂತ. ಮಳೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಕ್ಯಾಬ್ ಬುಕ್ ಮಾಡಿರೋದು ನಂದು ಆಲ್ರೆಡಿ ಹೋಗಿದ್ದಾಳೆ ಕ್ಯಾಬ್ ಹತ್ರ. ಮುದ್ದಿನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಲಡ್ಡು ಬಂದು ಅಕ್ಕ ಹತ್ರ ಇದ್ದಾನೆ. ಸೊ ಬನ್ನಿ ಹೋಗೋಣ ಆ್ಯಂಡ್ ನೋಡೋಣ ನನ್ನ ಮಲ್ಲೇಶ್ವರಂ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ. ತುಂಬ ಟೈರ್ಡ್ ಆಗುತ್ತೆ. ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇದೆಯಲ್ಲ ಸರ್, ಇದೆಲ್ಲ ಒಂದೇ ಸೈಜಾ? ಎಲ್ಲ ದೊಡ್ಡ ಸೈಜ್ ಇಲ್ವಾ ಸರ್? ಥ್ಯಾಂಕ್ ಯು. ಇಷ್ಟ ಆಗ್ತಿದ್ಯಾ? ಥ್ಯಾಂಕ್ ಯು. ಹೋಗಿದ್ದು ಎಲ್ಲ ಪ್ರತಿಯೊಂದು ನೋಡ್ತೀನಿ. ಬೇಕು ತಗೊಂತೀನಿ. ಅಕ್ಕ, ನೀವೆಲ್ಲಿರೋದು? ಇಲ್ಲೇನಾ ಇರೋದು? ಹೌದಾ? ಓಕೆ. ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಐತೆ. ಬೆಲೆ ಬಿಡ್ತೈತೆ ಸುಮಾರಾಗೆಲ್ಲ ಬಿಡ್ತೀನಿ. ಚೆನ್ನಾಗಿದೆ. ಕೆಲಸ ನಮ್ಮ ಹತ್ರ ಇದೆ ಅಲ್ವಾ? ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೂರ ನಿಂತ್ಕೊ, ಅಲ್ಲಿ ನಿಂತ್ಕೊ.
ನಂಗೆ ಆಫೀಸ್ ಹೋಗೋಕೆ ಚೆನ್ನಾಗಿ ಕಾಣಿಸುತ್ತೆ. ಆಫೀಸಲ್ಲ ಆಫೀಸ್ಗೆ ಹೋಗೋಕೆ ಹೆಚ್ಚು ಸರಿ ಎಲ್ಲೋ ಒಂದು ಚೆನ್ನಾಗೈತಾ ಸರಿ ಎಷ್ಟು ಬೇಕು ಹಾಂ ಇದು ಚೆನ್ನಾಗಿದೆ ನೋಡಿ ಕಲರ್ ಚೆನ್ನಾಗಿದೆ ಇದು ಚೆನ್ನಾಗಿದೆಯಲ್ಲ ಚೆನ್ನಾಯ್ತು ಹಾಂ ಚೆನ್ನಾಗಿದೆ ಹಿಡ್ಕೊಂಡು ತೋರಿಸಿ ಹಿಂಗೆ ನಿನ್ನ ಮೇಲೆ ಹಿಡ್ಕೊಂಡು ತೋರಿಸು ಚೆನ್ನಾಗಿ ಕಾಣುತ್ತೆ ಹಿಡ್ಕೊಂಡಾಗ ಅಷ್ಟೊಂದು ಅನಿಸ್ತಾ ಇಲ್ಲ ಅಲ್ವಾ ಚೆನ್ನಾಗಿ ಕಾಣಿಸ್ತೈತೆ ಏ ಆಗಲ್ಲ ಕಡೆ ಸ್ವಲ್ಪ ಟೈಟ್ ಆಗುತ್ತೆ ಅನ್ಸುತ್ತೆ ಇನ್ನೊಂದು ಸೈಜ್ ಇದ್ರೆ ಕೊಟ್ಬಿಡಿ ಸರ್ ಅಲ್ಲಿದ್ರೆ ಅವ್ರ ಹತ್ರ ಇದೆ ಇನ್ನೊಂದು ಡ್ರೆಸ್ ನಿಂಗೆ ಬ್ಲೂ ಕಲರ್ ಇಷ್ಟ ಯೆಲ್ಲೋ ಕಲರ್ ಇಷ್ಟ ಆಯ್ತಾ ನಂಗೆ ಬ್ಲೂ ಅಂತ ಇವಾಗ ಇಷ್ಟನೇ ಆಗ್ತಾ ಇಲ್ಲ ನಂದು ಇಷ್ಟ ಆಯ್ತು ಅಂದ್ರೆ ನಿಂಗೆ ಬ್ಲೂ ಇಷ್ಟ ಆಯ್ತು ತಾನೇ ತಗೋ ಇಲ್ಲ ತಗೋ ಅಲ್ಲೂ ಚೆನ್ನಾಗಿತ್ತು ಅಲ್ಲೂ ಚೂಡಿದಾರ್ಸ್ ಚೆನ್ನಾಗಿದೆ ಸಟ್ಟ ಅದು ಯೆಲ್ಲೋ ಕಲರ್ ಚೆನ್ನಾಗಿದೆ ನೋಡಿ ಹಲ್ದಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಕ್ಕ ಇದಕ್ಕೆ ಹಾಕು ಸುಮಂತಂಗೆ ಇದಕ್ಕೆ ಇರ್ತಾರೆ ಸೊ ಫ್ರೆಂಡ್ಸ್ ನಂಗೆ ನಿಜ ತುಂಬಾ ಹೊಟ್ಟೆ ಹಶ್ವಾಗಿತ್ತು ಅದಕ್ಕೆ ನಾನು ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ನಾನು ಅವ್ರಿಗೆ ಹೇಳಿದೆ ಫಸ್ಟ್ ನಾವು ಊಟ ಮಾಡೋಣ ಅಂತ ಬಿಕಾಸ್ ಅಲ್ಲಿ ಬೆಳಗ್ಗೆ ತಿಂಡಿ ಕರೆಕ್ಟಾಗಿ ಮಾಡಿರಲಿಲ್ಲ ಲಡ್ಡುಮ್ಮ ತುಂಬ ಸ್ವಲ್ಪ ಕ್ರ್ಯಾಂಕಿ ಆಗಿದೆ ಅಂತ ಬಟ್ ಅಲ್ಲಿ ಮಲ್ಲೇಶ್ವರಮೇ ನಮಗೆ ಲೈಕ್ ತಿನ್ನೋಕ್ಕೆ ಕರೆಕ್ಟಾಗಿ ಒಂದು ಹೋಟೆಲ್ ಎಲ್ಲೂ ಸಿಗ್ತಾನೇ ಇರಲಿಲ್ಲ ಬಿಕಾಸ್ ತುಂಬಾ ಕಡಿಮೆ ಅನಿಸುತ್ತೆ ಮೂರುವ ನಾವು ಹೋಗಿದ್ದು ಫಸ್ಟ್ ಟೈಮ್ ಅಲ್ವಾ ನಂಗೆ ಅಷ್ಟು ಹೋಟ್ಲೆಲ್ಲ ಗೊತ್ತಾಗಿಲ್ಲ ಸರಿ ಆಯಿತು ಅಂತ ಬಟ್ಟೆನೇ ನೋಡ್ತಾ ಇದ್ವಿ ಆಮೇಲೆ ಊಟ ಮಾಡೋಣ ಅಂತ ಆ್ಯಂಡ್ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಲೈಕ್ ಒಂಥರ ತುಂಬಾ ಕಡಿಮೆ ಪ್ರೈಸ್ ಅನ್ನೋಕ್ಕಿಂತ ರೀಸನಬಲ್ ಪ್ರೈಸು ಒಳ್ಳೆ ಕ್ವಾಲಿಟಿ ಈ ಥರ ಡೈಲಿ ವೇರ್ ಮನೆಗೆ ಹಾಕೊಳ್ಳೋಕ್ಕೆ ಆಗಲಿ ಅಥವಾ ಆಫೀಸು ಕಾಲೇಜ್ ಹಾಕೊಳ್ಳೋಕ್ಕೆ ಆಗಲಿ ತುಂಬಾ ಚೆನ್ನಾಗಿ ಬಟ್ಟೆಗಳು ಸಿಗ್ತವೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಂಗಡಿಗಳು ಅಷ್ಟೇ ಪ್ರತಿಯೊಂದು ಅಂಗಡಿಲೂ ಒಂದೊಂದು ಥರ ಯೂನಿಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಪರ್ಪಲ್ ಕಲರ್ ಡ್ರೆಸ್ ಹಾಕೋಕೆ ತುಂಬ ಇಷ್ಟ ಆಯಿತು ಸೊ ನಾವು ಏನು ಮಾಡ್ತಿದ್ವಿ ಅಂತಂದರೆ ನನಗೊಂದು ಡ್ರೆಸ್ ಇಷ್ಟ ಆದರೆ ಅವಳು ಈ ಥರ ಹಿಡ್ಕೊಂಡು ನೋಡೋಳು ಆ್ಯಂಡ್ ಅವಳಿಗೊಂದು ಡ್ರೆಸ್ ಇಷ್ಟ ಆದರೆ ನಾನು ಈ ಥರ ಹಿಡ್ಕೊಂಡು ನೋಡುವೆ ಬಿಕಾಸ್ ಅಲ್ಲಿ ಮಿರರ್ ಎಲ್ಲ ಇಲ್ಲವಲ್ಲ ಸೊ ನಮ್ಮ ಮೇಲೆ ಹೆಂಗೆ ಕಾಣಿಸುತ್ತೆ ಆ ಥರ ಸ್ವಲ್ಪ ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಅವಾಗ ನಾವು ಪರ್ಚೇಸ್ ಮಾಡ್ತಾ ಇದ್ವಿ ಆ ವೈಟ್ ತೆಗಿ ಚೆನ್ನಾಗಿದೆ ಸೊ ಈ ಒಂದು ಮಲ್ಲೇಶ್ವರಂ ಶಾಪಿಂಗ್ದು ದ ಮೋಸ್ಟ್ ಆಸಮ್ ಫೇವ್ರೇಟ್ ಹಾಗೂ ಸಖತ್ತಾಗಿರೋ ಡ್ರೆಸ್ ಅಂದರೆ ಈ ಒಂದು ವೈಟ್ ಕಲರ್ ಡ್ರೆಸ್ ಫ್ರೆಂಡ್ಸ್ ಇದನ್ನ ಹಾಕಿದ ತಕ್ಷಣ ನಿಮಗೆ ಅದೊಂದು ಫೀಲ್ ಬರುತ್ತಲ್ಲ ಒಂದು ಹೊಸ ಬಟ್ಟೆ ಫೀಲು ಏನೋ ಒಂಥರ ಸಖತ್ತಾಗಿದೆ ಅಂತ ನಾನು ಹೇಳಕ್ಕೆ ಆಗ್ತಾ ಇಲ್ಲ ಬಟ್ ಖಂಡಿತವಾಗೂ ನೆಕ್ಸ್ಟ್ ಆಗೋದು ಹಾಕೊಂಡು ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಸ್ ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ತುಂಬ ಶಾಪಿಂಗ್ ಎಲ್ಲ ಮಾಡಿದ್ವಿ ಬಟ್ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮ್ಮಿಬ್ಬರು ಮಕ್ಕಳನ್ನ ಎತ್ಕೊಂಡು ಮತ್ತು ಆ ಬ್ಯಾಗು ಆ ಶಾಪಿಂಗ್ ಬ್ಯಾಗ್ನ ಎತ್ಕೊಂಡು ತುಂಬಾ ಸಾಕಾಯಿತು ಇನ್ಫ್ಯಾಕ್ಟ್ ಕೈನೇ ನೋವು ಬಂತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಗೊತ್ತಾ ನಾವು ಮನೆಯಿಂದ ಒಂದು ಸ್ವಲ್ಪ ಜಗಳ ಮಾಡ್ಕೊಂಡು ಬಂದಿದ್ವಿ ಬಿಕಾಸ್ ನಮ್ಮ ಹಸ್ಬೆಂಡ್ನ ಕರೆದ್ವಿ ನಾವು ಅರುಣ್ ಆಗಿರಲಿ ಹಾಗೂ ಅಕ್ಕ ಜೀಜುನಾಗಿರಲಿ ಕರೆದ್ರು ಬನ್ನಿ ಹೋಗಿ ಬರೋಣ ಒಂದು ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ ಅಂತ ಬಟ್ ಇಬ್ಬರೂ ಬಂದಿಲ್ಲ ಇಲ್ಲ ನಮಗೆ ಮೀಟಿಂಗ್ ಇದೆ ಅಂತ ಅಂದರು ವಿವರಕ್ಕೆ ಸಂಡೇ ನಿಮ್ಮಿಬ್ರಿಗೆ ಯಾವ ಮೀಟಿಂಗ್ ಇರುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಮಾಡ್ಕೊಂಡು ಬಂದ್ವಿ ಸರಿನಾ ನಾವೇನು ಶಾಪಿಂಗ್ ಹೋಗೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಬಟ್ ನಿಜವಾಗ್ಲೂ ಅಲ್ಲಿ ಹೋಗಿದ ತಕ್ಷಣ ಗೊತ್ತಾಯಿತು ತುಂಬಾ ಕಷ್ಟ ಅಂತ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದು ಸತಿ ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಏನೇ ಆಗಿರಲಿ ಒಂದು ಚಿಕ್ಕ ಕೆಲಸನೇ ಆಗಿರಲಿ ಶಾಪಿಂಗೇ ಆಗಲಿ ಅಥವಾ ಏನೇ ಆಗಲಿ ನಾವು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಬಟ್ ಒಂದೇನಪ್ಪ ಅಂದರೆ ನಿಜವೂ ನನಗೆ ಅನಿಸ್ತು ನಾನು ಫಸ್ಟು ಡ್ರೈವಿಂಗ್ ಕಲಿತೀನಿ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಡ್ರೈವಿಂಗ್ ಕಲಿತೀನಿ ಒಂದು ಕಾರ್ ತಗೋತೀನಿ ನಾನು ಹೋಗ್ತೀನಿ ಬರ್ತೀನಿ ಅಂತ ಅಂದ್ಕೊಂಡು ಜಗಳ ಮಾಡ್ಕೊಂಡು ನಾನು ಬಂದುಬಿಟ್ಟೆ ಬಟ್ ಅವೆಲ್ಲ ಸುಮ್ಮನೆ ಅಂದರೆ ಸಣ್ಣ ಪುಟ್ಟ ಕಾಮಿಡಿ ಜಗಳ ಅಂತಲೇ ಹೇಳ್ಬೋದು ನಥಿಂಗ್ ಸೀರಿಯಸ್ ಫ್ರೆಂಡ್ಸ್ ಸೊ ಎಸ್ ಇದಾದಮೇಲೆ ನಾವು ಡಿಮಾರ್ಟಿಗೆ ಬಂದ್ವಿ ಆ್ಯಂಡ್ ಡಿಮಾರ್ಟಲ್ಲಿ ನಾನು ಹೇಳಿದ್ದೆ ನೀವು ಬರಲೇಬೇಕು ಡಿಮಾರ್ಟ್ಗೆ ಬರೋಂಗೆ ಆಗಲ್ಲ ಅಂತ ಅನ್ನಂಗೆ ಇಲ್ಲ ಅಂತ ಸೊ ಸರಿ ಆಯಿತು ಗೊತ್ತು ಇವಾಗ ನಾವು ಬಂದಿಲ್ಲ ಅಂದರೆ ನಮ್ಮಿಬ್ರಿಗೂ ಹಬ್ಬ ಇರುತ್ತೆ
ಅಂತ ಅಂದ್ಕೊಂಡು ಅರುಣ್ ಹಾಗೂ ಜೀಜು ಇಬ್ಬರು ಬಂದಿದ್ರು ಡಿಮಾರ್ಟ್ಗೆ. ಆ್ಯಂಡ್ ಡಿಮಾರ್ಟಲ್ಲಿ ನಾವು ಗ್ರಾಸರಿ ಶಾಪಿಂಗ್ ಏನೂ ಮಾಡಿಲ್ಲ ಫ್ರೆಂಡ್ಸ್, ಸುಮ್ಮನೆ ಬ್ರಷು, ಟೂತ್ಪೇಸ್ಟು, ಸೋಪು ಅಂತ ಆ ಥರ ಕೆಲವೊಂದು ಐಟಮ್ಸ್ ಮಾತ್ರ ಶಾಪಿಂಗ್ ಮಾಡಿದ್ದು ಅಷ್ಟೇ. ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ, ಟೇಕ್ ಕೇರ್.